ಈ ಒಂದು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಏನು ನಾವು ಷೋಡಶೋಪಚಾರ ಮಾಡ್ತೀವಿ, ಅದರಲ್ಲಿ ಮುಖ್ಯವಾಗಿ ಯಜ್ಞೋಪವೀತನೂ ಒಂದು. ಆ ಯಜ್ಞೋಪವೀತ್ರ ಅಂದರೆ ಜನವಾರವನ್ನು ಅಪಮಾನಗೊಳಿಸಿ ಅದನ್ನು ತೆಗೆಸಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿರೋದು ತುಂಬ ಖಂಡನೀಯ, ದುರಾದೃಷ್ಟವಾದ ವಿಷಯ. ಈ ಬಗ್ಗೆ ಖಂಡನಿಸಕ್ಕೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದೇ ರೀತಿ ಏನು ಇವತ್ತು ಜನಗಣತಿ ರಾಜ್ಯ ಸರ್ಕಾರ ಜನಗಣತಿ ಮಾಡಿದೆಯೋ ಅದೇ ಈ CETಯಲ್ಲಿ ಏನು ಆ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆಯೋ ಆ ಅನ್ಯಾಯನ ಸರಿಪಡಿಸ್ಬೇಕು. ಆ CET ಎಕ್ಸಾಮ್ ಬರೆಯೋಕ್ಕೆ ಆಗಿಲ್ಲ ಅಂತ ಗೊತ್ತಾಯಿತು, ಆ ವಿದ್ಯಾರ್ಥಿ CET ಎಕ್ಸಾಮ್ ಬರೀಬೇಕು. ಈ ರೀತಿ ಮತ್ತೆ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಕೂಡ ನಾವು ತಯಾರಾಗಿದ್ದೀವಿ ಅಂತ ತಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದು ಜನಗಣತಿ ನಡೆಸಿದಾಗ ಉದಾಹರಣೆ ಹೇಳ್ಬಿಟ್ಟು ಬೇಗ ಮುಗಿಸ್ತೀವಿ. ಒಂದು ಅಪಾರ್ಟ್ಮೆಂಟ್ ಇದೆ, 1000 ಅಪಾರ್ಟ್ಮೆಂಟ್ ಅಂದರೆ ಯಾವ ಅಧಿಕಾರಿನೂ 1000 ಅಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಜನಗಣತಿ ಮಾಡಿರ್ತಕ್ಕಂಥದ್ದಲ್ಲ. ಇದು ನಮ್ಮ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಸಮುದಾಯರಿಗೂ ಮೋಸ ಆಗಿದೆ. ಇದರಲ್ಲಿ 1000 ಅಪಾರ್ಟ್ಮೆಂಟ್ಗೆ ಹೋಗಿ ಒಬ್ಬರು ಯಾವ ಜಾತಿಗೆ ಸಂಬಂಧಪಟ್ಟರೆ ಅದನ್ನು ಸಮೀಕ್ಷೆ ಮಾಡಬೇಕು ಅಂದರೆ ತುಂಬ ಅದು ತಮಾಷೆ ವಿಷಯ ಅಲ್ಲ. ಅದರಲ್ಲಿ ಬರೀ 15-20% ಮಾತ್ರ ಸಮೀಕ್ಷೆ ಮಾಡಿದ್ದಾರೆ. ಈ ಎಲ್ಲ ಲೆಕ್ಕಗಳು ತಪ್ಪಾಗಿದೆ. ಇದು ನಮ್ಮ ಸಮುದಾಯ ಜೊತೆಗೆ ಬೇರೆ ಸಮುದಾಯಕ್ಕೂ ಇದು ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟೇ, ಹೊಸದಾಗಿ ಜನಗಣತಿ ಮಾಡಿ ಸರಿಯಾಗಿರತಕ್ಕಂಥ ಒಂದು ಜಾತಿ ಗಣತಿನ ಬಿಡುಗಡೆ ಮಾಡಲಿ ಅನ್ನತಕ್ಕಂಥದ್ದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀವಿ.